ಈ ದಿನ KM ಘಟಕದಲ್ಲಿ ನಾನು ನಿವೃತ್ತಿ ಆಗ್ತಾ ಇದ್ದೀನಿ. ಮಂಜುನಾಥ್ ಸರ್ ನಮಗೆ ಮಾತಾಡಿದಾಗ ಸ್ವಲ್ಪ ಆವೇಶಗೂ ಇತ್ತು, ಒಂಥರ ಒಳಗಡೆ ಇದಾಗೂ ಇತ್ತು. ಯಾಕೆಂದರೆ ಅಷ್ಟೆಲ್ಲ ನಾವು ಮಾಡಿದ್ದೀವ ಅಂತ ನನಗೂ ಒಂದು ಇವಾಗ ಗೊತ್ತಾಗ್ತಾ ಇದೆ. ನಿನ್ನೆ ಕಾರ್ಯಕ್ರಮದಲ್ಲಿ ಗೊತ್ತಾಯಿತು. ಇಷ್ಟೆಲ್ಲ ಮಾಡೋಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟು ಮನೆಯಲ್ಲಿ ಅವರು ನನಗೆ ಯಾವುದು ಒತ್ತಡ ಇಲ್ಲದೆ ಹೌದು ನಾಟ್ ಆಪ್ರೇಟ್ ಅಂತ ಒಂದು ಬಿಲ್ಲನ್ನು ನಾನು ಮಾಡಿಸ್ಕೊಂಡಿಲ್ಲ. ಯಾಕಂದರೆ 14 ವರ್ಷ ಬೆಂಬಲ ಮಾಡಿದ್ದೀನಿ. ನಾನು ಮೊದಲನೇ ಮೈಸೂರಿಗೆ ನಾನು ಅಪಾಯಿಂಟ್ಮೆಂಟ್ ಆಗಿದ್ದು ಮೈಸೂರಲ್ಲಿ 89 ಡಿಸೆಂಬರು 14ನೇ ತಾರೀಕು. ಅಲ್ಲಿಂದ 10/4/95ವರೆಗೂ ಮೈಸೂರು ನಗರ ಘಟಕದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲಿನೂ ನಾನು ಯಾವುದೇ ಒಂದು ಕಪ್ಪು ಚುಕ್ಕೆ ಆಗದೆ ಇಲ್ಲಿಗೆ ವರ್ಗಾವಣೆ ಆದೆ. ಇಲ್ಲಿ ಬಂದು ಒಂದು ವರ್ಷ ಪಲ್ಮನೇರ್ ಬೆಂಗಳೂರು ಮಾರ್ಗ ಮಾಡಿದೆ. ಆಮೇಲೆ ವಿಕೋಟ KGF 12 ವರ್ಷ ಮಾಡಿದೆ ಲೋಕಲ್ಲು. ಅದಾದ ಮೇಲೆ 2005ರಲ್ಲಿ ಬೆಮ್ಮೆಲ್ಗೆ ಮೊದಲನೇ ಗಾಡಿ ಇದೇ ರೂಟಲ್ಲಿ ಮುಳಬಾಗಲು ಡೈಟಾಲ್ಟ್ಗೆ ಹೋದೆ. ಬೆಮ್ಮೆಲ್ ಕಾಂಟ್ರಾಕ್ಟ್ ಬಂದಾಗ ಆ ಗಾಡಿ ವಿಕೋಟೆ ರೂಟಲ್ಲಿ ಓಡಬೇಕಾದ್ರೆ ಇವತ್ತು ನಮ್ಮ ರೂಟು 25 ಅಂತ ಇವತ್ತು ಹೇಳಲ್ಲ. ಯಾವ ಮಕ್ಕಳು ಹೇಳಿದ್ರು ನಾವು ಸಮಯ ಪಾಲನೆ ಮಾಡ್ತಾ ಇದ್ವು. ಟೈಮ್ ಅಂದರೆ ಟೈಮ್ ಅಂತ. ಅದಕ್ಕೆ ಗಾಡಿಗೆ ನಾವು ಕನ್ನಡ ಬಾವುಟ ಆಗಿರೋದಾಗೆ ಇವತ್ತು ಹೆಸರು ಜೆಂಡಾ ಬಸ್ ಅಂತಲೇ ಇದೆ. ಯಾವ ಮಕ್ಕಳು ಕೇಳಿದ್ರೆ ಇವತ್ತು ಆ ರೂಟಲ್ಲಿ ಇವಾಗ ಹೋಗಿ ಸ್ಕೂಲ್ ಶಾಲಾ ಮಕ್ಕಳು ಕೇಳಿ ಈ ಬಸ್ ಯಾವ ಟೈಮ್ ಬರುತ್ತೆ, ಜೆಂಡಾ ಬಸ್ ಬರುತ್ತೆ. ಸ್ವಲ್ಪ ಹೆಚ್ಚಿನ ಸ್ಥಾನದಲ್ಲಿ ಇರ್ತಾರೆ. ಯಾಕೆಂತಂದ್ರೆ ಇಲ್ಲಿ ಅವರು ಯಾವುದೇ ಕೆಲಸ ಹೇಳಿದ್ರು ನಾವು ಇಲ್ಲ ಆಗ್ತಿರ್ಲಿಲ್ಲ. ಈ ಕಡೆ ಬೆಮೆಲ್ ನಿಮ್ಗೆ ಗೊತ್ತಿರಂಗೆ ಬೆಮೆಲ್ ಆಗ ಇಚ್ಛಾಸ್ಥಿತಿನ ನಡೀತಿತ್ತು. ಸುಮಾರು 36 ಚಾರ್ಟರ್ಡ್ ಸರ್ವಿಸಸ್ ಹೋಗಕ್ಕಾಗ್ತಿತ್ತು ನಾವು. ಬೆಳಗ್ಗೆ 5:30, 6ಕ್ಕೆ ಮತ್ತೆ ನೈಟ್ ಹಾಲ್ಟಲ್ಲಿ ಮುಳಬಾಗ್ಲಲ್ಲಿರೋದು. ಮತ್ತು ಇಲ್ಲಿ ಡಿಪೋದಲ್ಲಿ ಅನೇಕ ಪ್ರಾಬ್ಲಮ್ಗಳು, ಬಸ್ದಾಗಲಿ ಬೆಳಗ್ಗೆ ಡಿಸ್ಪ್ಯಾಚ್ ಮಾಡಿಸೋದಾಗಲಿ ಟೈಮ್ಗಳಿಗೆ ಅದನ್ನು ಸಮಗ್ರವಾಗಿ ನಿರ್ವಹಿಸ್ತಾ ಇದ್ದರು. ಮತ್ತು ಅವರು ನಮ್ಮ ಡ್ರೈವರ್ ಚಾಲಕ ನಿರ್ವಾಹಕರಿಗೆ ಅತ್ಯಂತ ಸಮಾಧಾನದಿಂದ ಅವ್ರನ್ನ ನಿರ್ವಹಿಸಿ ಅವ್ರು ಯಾವುದೇ ಕಾರಣಕ್ಕೂ ಬೇಜಾರಾಗ್ದಂಗೆ ಕೆಲಸನ ಅವರು ಹುರುಪಿನಿಂದ ನಿರ್ವಹಿಸೋದಕ್ಕೆ ಅವರು ಅತ್ಯಂತ ಕ್ರಮ ಕೈಗೊಳ್ತಿದ್ರು. ಇದಲ್ದಿರ ಅವ್ರಿಗೆ ನಮ್ಗೆ ಗೊತ್ತಿರೋಂಗೆ ಬಹುಮುಖ ವ್ಯಕ್ತಿತ್ವ ಅನ್ಬೇಕು ನಾವು. ಈ ಕಡೆ ಪತ್ರಕರ್ತರ ಜೊತೆ ಸಂಬಂಧ ಇರ್ಬೋದು, ಈ ಕಡೆ ಗಡಿನಾಡು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಅಲ್ಲಿ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿದ್ರು. ಮತ್ತೆ ಅವ್ರಿಗೆ ರೆಡ್ಡಿ ಜನಸಂಘ ಅದರಲ್ಲಿ ಆಕ್ಟಿವ್ ಆಗಿದ್ರು. ಮತ್ತು ರಾಜಕೀಯ ವ್ಯಕ್ತಿಗಳ ಜೊತೆ ಇರ್ಬೋದು, ತಹಸೀಲ್ದಾರ್ ಇರ್ಬೋದು. ಬೆಮ್ಮೆಲಲ್ಲಂತೂ ನಿಮ್ಗೆ ಗೊತ್ತಿರೋಂಗೆ ನಮ್ಮ ಅನೇಕ ಅತ್ಯುತ್ತಮ ಸಂಬಂಧ ಹೊಂದಿದ್ರು. ಡಿಪೋಗೂ ಸಹಿತ ಅವರಿಂದ ಯಾವುದೇ ಕಾರಣಕ್ಕೂ ನಮಗೆ ಕರೆಕ್ಟಾಗಿ ಬಿಲ್ಗಳು ನಿಮ್ಗೆ ಗೊತ್ತಿರೋಂಗೆ ನಮ್ಮ ಡಿಪಾರ್ಟ್ಮೆಂಟು ಹೆಚ್ಚು ಕಮ್ಮಿ ರೆವಿನ್ಯೂ ಮೇಲೆ, ಬೇರೆ ಡಿಪಾರ್ಟ್ಮೆಂಟ್ಗಳಿಂದ ಬಂದಿರೋ ರೆವಿನ್ಯೂ, ಪ್ರಯಾಣಿಕ ರೆವಿನ್ಯೂ ಮೇಲೆ ನಮ್ಮ ಡಿಪೋ ನಡೀಬೇಕಾಗ್ತದೆ. ಹಾಗಾಗಿ ಬೆಮೆಲ್ದು ಯಾವುದೇ ಕಾರಣಕ್ಕೂ ತಡ ಇಲ್ದಂಗೆ ಅಲ್ಲಿನ ಮ್ಯಾನೇಜ್ಮೆಂಟ್ ಜೊತೆ, ಅಲ್ಲಿನ ಅಕೌಂಟ್ಸ್ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿ ಅತ್ಯುತ್ತಮ ಯಾವುದೇ ಕೊರತೆ ಇಲ್ದಂಗೆ, ಯಾವುದೇ ನ್ಯೂನ್ಯತೆಗಳಿಲ್ದಂಗೆ ಅದನ್ನು ನಿರ್ವಹಿಸ್ಕೊಂಡು ಬಂದಿರ್ತಾರೆ. ಸಮರ್ಪಕವಾಗಿ ಕರ್ತವ್ಯ ನಿರ್ವಹಿಸಿರ್ತಾರೆ. ಅದಕ್ಕೆ ನಾನು ನನ್ನ ಪರವಾಗಿ ಆಭಾರಿಯಾಗಿರ್ತೇನೆ ನನ್ನ ಸೇವೆ ಕಾಲದಲ್ಲಿ. ಮತ್ತು ಹೇಳೋದಾದ್ರೆ ಅವರು ಹುಬ್ಳಿ 1/2 ಚೆನ್ನಾಗಿ ಓಡ್ತೀವಿ ನಾವು. ಯಾವುದೇ ಕಾರಣಕ್ಕೂ ಅದನ್ನ ತಲೆಗೆ ಶುಕ್ರವಾರ ಮೋಸ್ಟ್ಲಿ 2 ವಾರಕ್ಕೆ ಒಂದ್ಸತಿ ಆಫ್ ತಗೊಳ್ತೀವಿ. ಒಂದ್ಸತಿ ಆಫ್ ತಗೊಳ್ಳೋರು 1/2 ಅಂತೂ ಅದು ನಾವು ಯೋಚನೆ ಮಾಡಬೇಕಾಗಿರಲಿಲ್ಲ. 15 ದಿನ ಒಂದ್ಸತಿ ಅಷ್ಟೇ ನಾವು ಆಫ್ ರಿಲೀವರ್ಗೆ ಯೋಚನೆ ಮಾಡೋದು. ಅದು ಕಂಟಿನ್ಯೂಸ್ ಆಗಿ ಅವ್ರಿಗೆ ಸಮಗ್ರವಾಗಿ ಒಂದ್ಸತಿ ಸಣ್ಣ ಮೈನರ್ ಆಕ್ಸಿಡೆಂಟು ಆಗಿತ್ತು. ಅದು ಆಗಲೂ ಸಹಿತ ಅದನ್ನು ರೂಟ್ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರೆ ಆದರೂ ಅವ್ರು ಬೇಜಾರನ್ನ ಬಿಟ್ಟು ಬಿಜಾಪುರಕ್ಕೆ ಏನೋ ಚೇಂಜ್ ಆಗಿತ್ತು ಅಂತ. ಮತ್ತು ಅದು ಈ ಥರ ನಡೀತಾ ಇರ್ತದೆ. ನಮ್ಮ ಕಾರ್ಯಘಟ್ಟದಲ್ಲಿ ಅನೇಕ ಸಮಸ್ಯೆಗಳು, ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತವೆ. ಅದನ್ನೆಲ್ಲ ನಿಭಾಯಿಸಿಕೊಂಡು ಸಮರ್ಪಕವಾಗಿ KMPL ಆಗಲಿ, ಗಾಡಿ ಇಟ್ಕೊಳ್ಳೋದಾಗಲಿ ಕಂಡೀಷನ್ನು ಚೆನ್ನಾಗಿ ನಿರ್ವಹಿಸಿ ನಮಗೆ ಸಂಸ್ಥೆಗೆ ಸೇವೆ ಸಲ್ಲಿಸಿದ್ದಾರೆ. ಇಂದು ಅವರು ನಿವೃತ್ತರಾಗ್ತಿದ್ದಾರೆ. ಪ್ರಸನ್ನ ಅವ್ರ ಫ್ಯಾಮಿಲಿಗೆ ಬಂದರೆ 2 ಮಕ್ಕಳನ್ನು ನಡೆಸಿರ್ಬೋದು. ಅವರಿನಲ್ಲಿ ಮಗ ಕಾಣಿಸ್ಲಿಲ್ಲ ಇದೆ ಸರ್. ಒಳ್ಳೆಯದಾಗಲಿ, ಅವ್ರ ಕ್ಯಾರಿಯರ್ ಚೆನ್ನಾಗಾಗಿ ಸುಲೈಮಾನ್ ಸೆಟ್ಲ್ ಆಗಿದ್ದಾರೆ. ಮತ್ತು ಅವರು ನಿವೃತ್ತಿ ಜೀವನ ಚೆನ್ನಾಗಿರಲಿ, ಕುಟುಂಬದ ಜೊತೆ ಚೆನ್ನಾಗಿರಲಿ. ಪಾಪ ನಮಗೆ ಎಲ್ಲದಕ್ಕೆ ಬೀಡಿ ಆದರೂ ಸಹ ಈ ಬೀಡಿಯಿಂದ ನಮ್ಗೆ ಗೊತ್ತಾಗ್ತಾನೆ ಇರಲಿಲ್ಲ. ಆ ಥರ ಮೇಂಟೈನ್ ಮಾಡ್ತಾಯಿದ್ರು ಪ್ರಸನ್ನ ಅವರು. ಆಮೇಲೆ ನಾನು ಡಿಪೋ ಮೇಜರ್ ಆಗಿ
ಭಾಸ್ಕರ್ ರೆಡ್ಡಿ ಅವರು ಇದ್ದು, ಭಾಸ್ಕರ್ ರೆಡ್ಡಿ ಅವರು ರಾಮನಗರಕ್ಕೆ ಹೋದ್ರು. ರಾಮನಗರ ಹೋದ್ಮೇಲೆ ಇನ್ಚಾರ್ಜ್ ನನಗೆ ಕೊಟ್ಟರು. 2 ಬಸ್ ಆಗಿದ್ದಾಗ ನನಗೆ ಇನ್ಚಾರ್ಜ್ ಡಿಪೋ ಮ್ಯಾನೇಜರ್ ಕೊಟ್ಟರು. ನನಗೆ ಫಸ್ಟ್ ಕೊಟ್ಟಾಗ KGF ಫಸ್ಟ್ ನನಗೆ ಡಿಪೋ ಮ್ಯಾನೇಜರ್ ಆಗಿ BMTCL ಮಾಡಿದ್ದೀವಿ, 18 ವರ್ಷ ಮಾಡಿದ್ದೀನಿ. ಅದು ಅನುಭವ ಬೇರೆ, ಇದು ಅನುಭವ ಬೇರೆ. KSRTC ಕೊಟ್ಟಾಗ ಫಸ್ಟ್ ನನಗೆ ಇವರೇ ಫಸ್ಟ್ ಧೈರ್ಯ ಹೇಳಿದ್ದು, ಅಣ್ಣ మేము ఉంటాం మీరు చేయండి ಅದು ಫಸ್ಟ್ ಮಾತು, మేము ఉంటాం ఏంటి కన్నా మీరు చేయండి ಆ ಲೋಕಲ್ ನಾವು ಮಾಡಿದ್ವಿ. ಅದೇ ಟೈಮಲ್ಲಿ ಮೇಲ್ವರ್ಸು ಸೀಸನ್ ರೂಪಾ ಮೇಡಮ್ ಅವರು ಒಂದು ದಿವಸಕ್ಕೆ 40 ಗಾಡಿ ಬುಕ್ ಮಾಡ್ತಾಯಿದ್ರು. ಆ 40 ಗಾಡಿ 40 ದಿವಸ ಹೆಂಗೆ ಹೋಯ್ತು ನನಗೆ ಇವತ್ತು ಗೊತ್ತಿಲ್ಲ. ಇದು ರೂಪಾ ಮೇಡಮು ಮತ್ತು ಮೋಹನ್ ಕೃಷ್ಣ ಅವ್ರು ಇಬ್ಬರು ಸೆಂಟ್ರಲ್ಲಿ ಲೋಕಲ್ ಅವರು ಬುಕ್ ಮಾಡ್ತಾಯಿದ್ರು. 40 ಗಾಡಿ ಒಂದು ದಿವಸಕ್ಕೆ ಹೋಗ್ತಾ ಇತ್ತು. ರಾತ್ರಿ ಬಂದು ರಾತ್ರಿ ಹೋಗೋದು ಅದೆಲ್ಲ ಇವರೇ ನೋಡ್ಕೊತಾ ಇದ್ರು. ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ನಾನು ಡಿಪೋ ಮ್ಯಾನೇಜರ್ ಕೆಲಸ ಮಾಡಿದ್ರು ಹೊತ್ತು ಇದೆಲ್ಲ ನೋಡ್ಕೊತಾ ಇದ್ದೆ ಇವರೇನೆ. ನಾನೇನು ಅವ್ರನ್ನ ಹತ್ಸಕ್ಕೆ ಏನೋ ಮಾಡ್ಕೊಂಡು ನಾನು ಹೇಳ್ತಾ ಇಲ್ಲ. ರಾತ್ರಿ ಬಂದು ರಾತ್ರಿ ಹೋಗೋದು, ಡ್ರೈವರ್ ಬರೋದು, ಗಾಡಿ ಹೋಗೋದು, ಬರೀ ನಾನು ಮೇಂಟೈನ್ ಮಾಡ್ತಾ ಇದ್ದೆ ಅಷ್ಟೇ. 2 ಬಸ್ ಆಗಿದ್ದೆ ಡಿಪೋ ಮ್ಯಾನೇಜರ್ ಮೇಂಟೈನ್ ಮಾಡ್ತಾ ಇದ್ದೆ. ಆ ದುಡ್ಡು ಕಟ್ಸೋದು, ದುಡ್ಡನ್ನ ರೀಫಂಡ್ ಮಾಡಿಸೋದು, 2 ಪಾರ್ಟಿಯಿಂದ ಕಟ್ಟೋದು ಎಲ್ಲ ಇವರೇ ಮಾಡ್ತಾಯಿದ್ರು. ಇವರಿಂದ ನನಗೆ ಆ ಟೈಮಲ್ಲಿ ಇಲ್ಲಾಂದ್ರೆ 1.25 ಕೋಟಿ ರೂಪಾಯಿ ಬರೀ ಸಿಸಿಂದ ಬಂತು. ನನಗೆ ಒಳ್ಳೆ ಹೆಸರು ಬಂತು. ಮುಂದಿನ ನೆಕ್ಸ್ಟ್ ಏನಪ್ಪ ಅಂದರೆ ಈ ಬೆಂಬಲ ಗಾಡಿಗಳು ನನಗೆ ಪ್ರಸನ್ನ ರೆಡ್ಡಿ ಸರ್ ಮತ್ತು ಸುಲೈಮಾನ್ ಸರ್ ಅವ್ರಿಗೆ ನಿವೃತ್ತಿ ಸಮಾರಂಭವನ್ನು ಆಯೋಜಿಸಿಕೊಂಡಿದ್ದೀವಿ. ಇವರು ಪ್ರಸನ್ನ ಸರ್ ಅವರು ಏನಂದರೆ, ನಾನು 2010ರಲ್ಲಿ ನಾನು ಡಿಪಾರ್ಟ್ಮೆಂಟಿಗೆ TA ಆಗಿ ಅಂದರೆ ಸಂಚಾರ ನಿರೀಕ್ಷಕಿಯಾಗಿ ಬಂದೆ. ಮೊದಲಿಗೆ ಇಲ್ಲೇ ನಮ್ಮ ತಂದೆಯವರು ಮೆಕ್ಯಾನಿಕ್ ಆಗಿರೋದ್ರಿಂದ ಇದೇ ಡಿಪೋ ಬೇಕು ಅಂತ ಹೇಳ್ಬಿಟ್ಟು ಇವನ್ ಇವ್ರದ್ದು ರೆಕಮೆಂಡ್ ತಗೊಂಡೆ. ನಾನು ಇಲ್ಲಿಗೆ ಬರಬೇಕು ಅಂತ, ನಂದು ಲೋಕಲ್ ಇಲ್ಲೇ ಈ ಕಡೆನೇ ಇರೋದ್ರಿಂದ ಅವ್ರದ್ದು ರೆಕಮೆಂಡ್ ತಗೊಂಡು ಅವರೊಂದು ಇದರಿಂದಲೇ ನಾನು ಇಲ್ಲಿ ಬಂದು ಇದೇ ಡಿಪೋದಲ್ಲಿ ಕೆಲಸ ಮಾಡಿಕೊಂಡು ಸುಮಾರು 2 ವರ್ಷಗಳ ಕಾಲ ಈ ಡಿಪೋದಲ್ಲಿ ಕೆಲಸ ಮಾಡಿದ್ದೀನಿ ಸಂಚಾರಿ ನಿರೀಕ್ಷಕಿಯಾಗಿ. ಆಮೇಲೆ ಸಣ್ಣ ಪುಟ್ಟ ಏನೋ ಸ್ವಲ್ಪ ಪ್ರಾಬ್ಲಮ್ಸ್ ಬಂತು, ಇಲ್ಲಿ ನನಗೆ ಮಾಡೋಕ್ಕಾಗಲಿಲ್ಲ. ಆವಾಗ ಡಿವಿಷನ್ ಆಫೀಸ್ಗೆ ಕೋಲಾರ್ಗೆ ವಿಭಾಗೀಯ ಕಚೇರಿಗೆ ಹೋಗಿ ಅಲ್ಲಿ ಸುಮಾರು 10 ವರ್ಷಗಳ ಕಾಲ ಮಾಡಿ ಇಲ್ಲಿ ಮತ್ತೆ ಬಂದು ಈಗ ಒಂದು ಸಂಚಾರ ಅಧೀಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಅದೇ ಟೈಮಲ್ಲಿ ಸತೀಶ್ ಸರ್ ಅವರು BMTCಗೆ ಟ್ರಾನ್ಸ್ಫರ್ ಆದರು. ಆ ಟೈಮಲ್ಲಿ ಇನ್ಚಾರ್ಜ್ ಆಗಿ KGF ಗಂಟೆ ಕೊಟ್ಟಿದ್ದಾರೆ. ಇವರೆಲ್ರಿಗೂ ಪ್ರೆಸ್ ಅವ್ರಿಗೆಲ್ಲ ಯಾರಿಗೂ ಗೊತ್ತಿರಲಿಲ್ಲ, ಯಾಕಂದರೆ ಎಲ್ಲ ಹಿಂಭಾಗದಲ್ಲಿ ನಾನಿದ್ದೀನಿ, ಮುಂಭಾಗದಲ್ಲಿ ಪ್ರಸನ್ನ ರೆಡ್ಡಿ ಸರ್ ಅವ್ರನ್ನೇ ಬಿಟ್ಬಿಟ್ಟಿದ್ದೆ. ಎಲ್ಲೇ ಹೋಗ್ಬೇಕಂದ್ರೂ ಯಾವುದೇ ಒಂದು ಸರ್ಕಾರಿ ಕಚೇರಿಗಳಲ್ಲಾಗಲಿ ಕೋರ್ಟಲ್ಲಾಗಲಿ ಮೀಟಿಂಗ್ ಇರುತ್ತೆ. ಪ್ರತಿ ತಿಂಗಳು 15 ದಿವಸಕ್ಕೆ ಒಂದ್ಸತಿ ಮೀಟಿಂಗ್ ಇರುತ್ತೆ. ಅಲ್ಲೆಲ್ಲ ಕರೀತಾ ಇರ್ತಾರೆ. ಇಲ್ಲಿನ ಕೆಲಸದ ಒತ್ತಡದಿಂದ ನಾನು ಹೋಗಕ್ಕೆ ಎಲ್ಲೂ ಆಗ್ತಾ ಇರಲಿಲ್ಲ. ಅವರೆಲ್ಲ ಕಡೆ ಪ್ರಚಾರದಲ್ಲಿ ಇರೋದ್ರಿಂದ ಅವರನ್ನೇ ಎಲ್ಲ ಕಡೆ ಮುನ್ನುಗ್ಗೋ ಥರ ಮಾಡಿ ಎಲ್ರಿಗೂ ಅವ್ರಿಗೆ ಎಲ್ಲ ಕಡೆ ಕೆಲಸಕ್ಕೆ ಕಳ್ಸಿಕೊಡ್ತಾ ಇದ್ವಿ. ಈಗ ಒಂದೇ ಒಂದು ಮಾತಿನಲ್ಲಿ ಹೇಳಬೇಕು ಅಂತಂದ್ರೆ, ಈಗ ಇವತ್ತಿನ ದಿನಕ್ಕೆ ನನ್ನ ಬಲಗೈಯೇ ಬಿದ್ದಂತೆ ಆಗಿದೆ. ಅದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಿವೃತ್ತಿ ಅನ್ನೋದು ಎಲ್ರಿಗೂ ಬರೋ ಅಂಥದ್ದೇ. ಇವನ್ ನನಗೂ ಬರುತ್ತೆ, ಇವತ್ತಿನ ದಿನ ಅವ್ರಿಗೆ ಬಂದಿದೆ. ಬಟ್ ಇಷ್ಟು ದಿನ ಅವ್ರು ಹೆಂಗೆ ಸಪೋರ್ಟ್ ಕೊಟ್ಟರೆ ನನಗೆ ಅದೇ ಥರ ಮುಂದೇನೂ ಕೊಡ್ತಾರೋ ಅನ್ನೋ ನಂಬಿಕೆ ನನಗಿದೆ. ಬಟ್ ಅವ್ರು ನಾನು ಕೊಡಲ್ಲ ಅಂದ್ರೂ ಅವ್ರು ನಾನು ಬಿಡಲ್ಲ, ನಾನು ಇರೋ ತನಕ ಬಿಡಲ್ಲ. ಹೇಳ್ಕೊಂತ ನನಗೆ ಪೇಮೆಂಟ್ ಕೊಡಬೇಕು, ಅದು ಸೆಕೆಂಡ್ರಿ. ಅದು ಆಮೇಲೆ ಮಾತಾಡ್ಕೊಳ್ಳೋಣ, ಕರ್ಕೊಂತೀವಿ, ಕಳ್ಸ್ಕೊಡ್ತೀವಿ. ಏನು ಇನ್ನೊಂದು ವಿಷಯ ಏನು ಹೇಳಬೇಕು ಅಂತಂದರೆ, ನಮ್ಮ ಡ್ರೈವರ್ ತುಂಬ ಜನ ಡ್ರೈವರ್ಸ್ ಹೇಳ್ಬೋದು ಅವ್ರೇನು ಬರೀ ಅಲ್ಲೂ ಇಲ್ಲೂ ಸುತ್ತಾಡ್ಕೊಂಡಿರ್ತಾ ಇದ್ರು ಅಂತ ತುಂಬ ಜನ ನನಗೂ ಹೇಳಿದ್ದಾರೆ. ಬಟ್ ಒಂದು ವಿಷಯ ಏನು ಅಂದರೆ, ನಮ್ಮ ಡ್ರೈವರ್ಗೆ ಒಂದು ಗಾಡಿ ಎತ್ಕೊಂಡು ಹೋಗಿ ಆ ರೂಟ್ ಕಿಲೋಮೀಟರ್ ಏನಿದೆಯೋ ಅದು ಮಾಡ್ಕೊಂಡು ಬಂದು ಗಾಡಿ ಒಳಗಡೆ ತಳ್ಳಿದ್ರೆ ಅವ್ರ ಕೆಲಸ ಆವತ್ತಿಗೆ ಮುಗೀತು. ಬಟ್ ಪ್ರಸನ್ನ ರೆಡ್ಡಿ ಸರ್ ಅವ್ರ ಕೆಲಸ ಆ ಥರ ನಾವು ಕೊಟ್ಟಿರಲಿಲ್ಲ. ಒಂದು ಚಿಕ್ಕ ಕೆಲಸ ಇದ್ರೂ ಸಹ ಪ್ರಸನ್ನ ರೆಡ್ಡಿ ಸರ್ ಅವ್ರಿಗೆ ನಿಭಾಯಿಸ್ತಾ ಇದ್ರು. ಯಾವುದೇ ಸರ್ಕಾರಿ ಕಚೇರಿಗಳಲ್ಲಾಗಲಿ ಒಂದು CC ಬುಕ್ ಆದಾಗಲ ಒಟ್ಟಿಗೆ ಒಂದು ಸಮಾವೇಶ ಬಂತು ಅಂತಂದ್ರೆ 30 ಗಾಡಿ 40 ಗಾಡಿ ಬುಕ್ ಮಾಡಬೇಕು. ಬೆಳಗ್ಗೆ 4 ಗಂಟೆಗೆ ಬನ್ನಿ ನಾನು ಬರಬೇಕು ಆ ಟೈಮ್ಗೆ ಅಂತಂದ್ರೆ ಬಂದು ಕೂತ್ಕೊಂಡು ಬಿಡೋರು ಲಾಕ್ ಶೀಟ್ ಕೊಡೋಕ್ಕೆ ಎಲ್ಲ. ಆ ಥರ ಸಪೋರ್ಟ್ ಮಾಡಿ ಕೆಲಸ ಮಾಡ್ತಾ ಇದ್ರು. ಮತ್ತೆ ಪಬ್ಲಿಕ್ ಅಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ ಕೆಲಸ ಅಂದ್ರೆ KSRTC ಸಂಬಂಧಪಟ್ಟಂಗೆ ಏನೇ ಕೆಲಸ ಇರ್ಲಿನೋ ಔಟ್ಸೈಡ್ ಆಫೀಸರ್ಸ್ ಅಲ್ಲಿ ಅವರೇ ನಿಭಾಯಿಸ್ಕೊಂಡು ಬರ್ತಾ ಇದ್ರು. ಅದು ಟೈಮ್ ಇಲ್ಲ. ಈವನ್ ರಾತ್ರಿ 11 ಗಂಟೆಗೆ ಬೆಮ್ಮಲ್ದು ಟ್ರಿಪ್ಸ್ ಇರ್ತವೆ. ಯಾವುದೋ ಒಂದು ಗಾಡಿ BD ಆಯ್ತು ಅಂತಂದ್ರೆ ರಾತ್ರಿ 12 ಗಂಟೆವರೆಗೂ ಅವ್ರು ಎದ್ದಿರ್ಲೇಬೇಕು. 12 ಗಂಟೆಗೆ ಆ ಟ್ರಿಪ್ಸ್ನ ಅವ್ರು ಅರೇಂಜ್ ಮಾಡಬೇಕು. ಮತ್ತೆ ಈವನ್ ಬೆಳಗ್ಗೆ 5 ಗಂಟೆಗೆ ಗಾಡಿ ಔಟ್ ಆಗುತ್ತೆ. ಈವನ್ 5 to 12 ವರೆಗೂ ಅವ್ರ ಕೆಲಸ ನಿಭಾಯಿಸ್ತಾ ಇದ್ರು. ಅದೇ ರೀತಿ ಬೇರೆ ಬೇರೆ ಕೆಲಸನೂ ಮಾಡ್ತಾ ಇದ್ರು ಅವರು. ಆ ರೀತಿ ಒಂದು ಡಿಪಾರ್ಟ್ಮೆಂಟ್ಗೆ ಅವ್ರು ಕೆಲಸ ಮಾಡಿದ್ದಾರೆ. ಅವ್ರದ್ದು ಒಂದು ಕೆಲಸ ತುಂಬ ಉತ್ತಮವಾಗಿತ್ತು ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಸುಲೈಮಾನ್ ಅವರು ನಾನು ಡಿಪಾರ್ಟ್ಮೆಂಟಿಗೆ ಬಂದಾಗ ಮತ್ತೆ ನಾನು TA KGF ಘಟಕಕ್ಕೆ ಬಂದಾಗ ಹುಬ್ಳಿ ರೂಟ್ ಓಡ್ತಾ ಇದ್ರು. ಸುಮಾರು ದಿನ ಅವರು ಲಾಂಗ್ ರೂಟೇ ಓಡಿದ್ದಾರೆ, ಲೋಕಲ್ ರೂಟ್ ಓಡ್ತಾ ಇರಲಿಲ್ಲ. ಈಗ ಏನೋ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿ ಸ್ವಲ್ಪ ದಿನ ರೆಸ್ಟ್ ತಗೊಂಡು ಬಂದು ಮತ್ತೆ ಹೆವಿ ರೂಟ್ ಮಾಡಿಕೊಂಡು ಇವಾಗ ಅವ್ರದ್ದು ಒಂದು ಕೆಲಸ ಇವತ್ತು ನಿವೃತ್ತಿ ಹೋಗ್ತಾ ಇದೆ. ಅವ್ರಿಗೂ ಸಹ ಧನ್ಯವಾದ ಹೇಳ್ತಾ ಇದ್ದೀನಿ. ಅದೇ ರೀತಿ ಈ ವೇದಿಕೆ ಮೇಲೆ ನಮಗೆ ನಾನು ಫಸ್ಟು DCA ಅಂತ ಹೇಳಬೇಕು. ನನ್ನ KGF ಡಿಪೋದಲ್ಲಿ ಘಟಕ ವ್ಯವಸ್ಥಾಪಕರಾಗಿದ್ದರು. ಮತ್ತು ಅದೇ
ನಮ್ಮ ಡಿವಿಷನ್ಗೂ ಸಹ DC ಆಗಿ ಬಂದಿದ್ರು. ಇವಾಗ ಕೇಂದ್ರ ಕಚೇರಿ ಮಟ್ಟದಲ್ಲಿ ಒಂದು BMTC ಯಲ್ಲಿ ಉತ್ತಮ ಅಧಿಕಾರಿ ಆಗಿದ್ದಾರೆ ಸರ್ ಮಂಜುನಾಥ್ ಸರ್ ಅವರಿಗೆ. ಅವ್ರು ಒಂದು ನನ್ನ 2 ಮಾತು.